ಆನೇಕಲ್ನಲ್ಲಿ ಅಪರಿಚಿತರಿಂದ ಯುವಕನ ಮೇಲೆ ಅಟ್ಯಾಕ್ ನಡೆದಿದೆ. ಯುವಕನ ತಲೆಗೆ ದೊಣ್ಣೆಯಿಂದ ಹೊಡೆದು ಎಸ್ಕೇಪ್ ಆಗಿದೆ ಗ್ಯಾಂಗ್. ಬೆಂಗಳೂರಿನ ಆನೇಕಲ್ನ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. 23 ವರ್ಷದ ರವಿ ಹಲ್ಲೆಗೊಳಗಾದ ಯುವಕ. ಈತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂಗಡಿಯೊಂದರ ಬಳಿ ಸ್ನೇಹಿತರ ಜೊತೆ ಕುಳಿತಿದ್ದಾಗ ದಾಳಿ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಆನೇಕಲ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಲವ್ ಬ್ರೇಕಪ್ ಯುವಕನ ಮೇಲಿನ ಹಲ್ಲೆಗೆ ಕಾರಣ. ಆರೋಪಿಗಳ ಪತ್ತೆಗೆ ತಂಡವನ್ನ ರಚನೆ ಮಾಡಲಾಗಿದೆ. ಶೀಘ್ರವೇ ಆರೋಪಿಗಳ ಬಂಧನ ಮಾಡಲಾಗುತ್ತೆ ಅಂತ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ಹೇಳಿಕೆಯನ್ನ ನೀಡಿದ್ದಾರೆ. ರಾತ್ರಿ ಸುಮಾರು 9:30 ಗಂಟೆಯಷ್ಟೊತ್ತಿಗೆ ಆನೇಕಲ್ ಟೌನಿನಲ್ಲಿ ವಿನಾಯಕ ನಗರ ಅಂತ ಹೇಳುವಂಥ ಸ್ಥಳದಲ್ಲಿ ರವಿಕುಮಾರ್ ಅಂತ ಹೇಳುವಂತಹ ಸುಮಾರು 26 ವರ್ಷದ ವ್ಯಕ್ತಿ ಕೂತ್ಕೊಂಡಿದ್ದರು. ಆ ಸಮಯದಲ್ಲಿ 3 ಜನ ವ್ಯಕ್ತಿಗಳು ಬೈಕ್ನಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಆತನ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಿ ಆತನಿಗೆ ಹೆಡ್ ಇಂಜುರಿ ಆಗಿದೆ. ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಈಗಾಗಲೇ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಆ ವ್ಯಕ್ತಿಗಳ ಬಗ್ಗೆ, ಅವರ ಚೆಹರೆಗಳ ಬಗ್ಗೆ ಗುರುತುಗಳನ್ನು ಪತ್ತೆ ಮಾಡಿದ್ವಿ. ಆಗಲೇ ಒಂದು ಟೀಮನ್ನು ರಚನೆ ಮಾಡಿದ್ವಿ. ಆರೋಪಿಗಳ ಸುಳಿವು ಸಿಕ್ಕಿದೆ. ಸೊ ಆದಷ್ಟು ಶೀಘ್ರವಾಗಿ ಅವರನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಇನ್ನು ಆನೇಕಲ್ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು, ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ, ಅದು ಕೂಡ ಒಂದು ಲವ್ ವಿಷಯಕ್ಕೆ. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ಸಿಂಚನ, ನಿನ್ನೆ ರಾತ್ರಿ ಒಂದು ಆನೇಕಲ್ ಪಟ್ಟಣದ ಸುಂದರ್ ರಾಜ್ ಬಡಾವಣೆಯಲ್ಲಿ ರವಿ ಎಂಬ 20 ವರ್ಷದ ಯುವಕನ ಮೇಲೆ ಸುಮಾರು 3 ಜನ ಯುವಕರಿಂದ ಈ ಒಂದು ಹಲ್ಲೆ ಆಗಿರ್ತಕ್ಕಂಥದ್ದು. ಪ್ರೀತಿಸಿ ಬ್ರೇಕಪ್ ಆಗಿದ್ದ ಹಿನ್ನೆಲೆಯಲ್ಲಿ ಅದೇ ಬೀದಿಯಲ್ಲಿ ಇರ್ತಕ್ಕಂತಹ ಆತನ ಪ್ರಿಯತಮೆಯ ಮನೆ ಒಂದು ಕಣ್ಣಳತೆ ದೂರದಲ್ಲಿರುತ್ತೆ. ಆ ಒಂದು ದೂರದಿಂದ ಕೂತು ಇಲ್ಲೇ ಆತ ಒಂದು ಸಿಗರೇಟ್ ಅನ್ನು ಕೂಡ ಸೇರ್ತಾ ಇರ್ತಾನೆ. ನಿನ್ನೆ ರಾತ್ರಿ ಸುಮಾರು 9:30ರಲ್ಲಿ ಅಲ್ಲಿಂದ ಒಂದು ಬೈಕ್ ನಲ್ಲಿ ಬಂದಂತಹ 3 ಅಂದ್ರೆ ತನ್ನ ಪ್ರಿಯತಮೆಯ ತಮ್ಮ ಅಂಡ್ ಗ್ಯಾಂಗ್ ಯಾರಿದ್ದಾರೆ ಅವರು 3 ಜನ ಆ ಸ್ಥಳಕ್ಕೆ ಬೈಕ್ ನಲ್ಲಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಮೇಜಿನ ಆ ಕಾಲುಗಳನ್ನು ಮುರಿದುಕೊಂಡು ಏಕಾಏಕಿ ಒಂದು ತೀವ್ರವಾಗಿ ಆತನ ತಲೆಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆತ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇ ರವಿಕುಮಾರ್ ಎಂಬ ಆತನು ಅಲ್ಲಿ ಕುಸಿದು ಬೀಳ್ತಾನೆ. ಅಲ್ಲಿಂದ ಕುಸಿದು ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿಂದ ಈ 3 ಜನ ಕೂಡ ಪರಾರಿ ಆಗ್ತಕ್ಕಂಥದ್ದು. ಅದಾದ ನಂತರ ಅಲ್ಲೇ ಇರ್ತಕ್ಕಂಥ ಸ್ಥಳೀಯರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲವನ್ನು ಆತನನ್ನ ಒಂದು 108 ಆಂಬುಲೆನ್ಸ್ ಮುಖಾಂತರ ಸ್ಥಳೀಯ ಸ್ಪರ್ಶ ಆಸ್ಪತ್ರೆಗೆ ರವಾನಿಸಲಾಗುತ್ತೆ. ಅದಾದ ನಂತರ ಅಲ್ಲಿ ಏನಾಯ್ತು ಎತ್ತಾಯ್ತು ಅಂತ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಅಲ್ಲಿಗೆ ಎಎಸ್ಪಿ ಆದಂತಹ ವೆಂಕಟೇಶ್ ಪ್ರಸನ್ನ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಥಳವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ಒಂದು ಪ್ರೀತಿಯ ವಿಚಾರಕ್ಕೆ ಈ ರೀತಿ ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಇದೀಗ ತಿಳಿದು ಬಂದ ವಿಚಾರ ಏನಂತಂದ್ರೆ ತೀವ್ರವಾಗಿ ಯಾರು ಗಾಯಗೊಂಡಿದ್ದ ಅಂದ್ರೆ ರವಿಕುಮಾರ್ ಅಲಿಯಾಸ್ ರವಿ ಯಾರು ಗಾಯಗೊಂಡಿದ್ದ ಈಗ ಕೆಲವೇ ಕ್ಷಣಗಳ ಹಿಂದೆ ಸಾವನ್ನು ಕೂಡ ಅಪ್ಪಿದ್ದಾರೆ ಅಂತೇಳಿ ಕೂಡ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಸಿಂಚನ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.